ವಿಧಾನ ಪರಿಷತ್ನಲ್ಲಿ ಇವತ್ತು ಚರ್ಚೆ ನಡೀತಾ ಇರಬೇಕಾದ್ರೆ ಭಾರಿ ಹೈ ಡ್ರಾಮಾನೇ ಆಯಿತು. ಸಭಾಪತಿ ಹೊರಟ್ಟಿಯವರು ಗರಂ ಆದಂತಹ ಘಟನೆ ಕೂಡ ಸಂಭವಿಸಿತು. ಸದನದ ಬಾವಿಗಿಳಿದು ಎಂಎಲ್ಸಿ ತಳವಾರ್ ಸಾಬಣ್ಣ ಅವರು ಪ್ರತಿಭಟನೆ ಮಾಡಿದ್ರು. ಬಸವರಾಜ್ ಹೊರಟ್ಟಿ ಎಂಎಲ್ಸಿ ತಳವಾರ್ ಸಾಬಣ್ಣ ಅವರ ನಡುವೆ ಜಟಾಪಟಿನೇ ನಡೆದು ಹೋಯಿತು. ಸಚಿವ ಎನ್ಎಸ್ ಬೋಸರಾಜುಗೆ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲೇ ಗದ್ದಲ ಉಂಟಾಯಿತು. ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ತಳವಾರ್ ಸಾಬಣ್ಣ ಅವರು ಆಕ್ರೋಶ ಹೊರಹಾಕಿದ್ರು. ನನಗೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಘೋಷಣೆ ಕೂಡ ಕೂಗಿದ್ರು. ಸದನದ ಗೌರವವನ್ನು ಉಳಿಸಿ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಮಧ್ಯಪ್ರವೇಶ ಮಾಡಿದ್ರು. ನೋಡಿ, ಮೊದಲು ಸದನದ ಗೌರವವನ್ನು ನೀವು ಉಳಿಸಬೇಕು, ಸದನದ ಸದಸ್ಯರಾಗಿ ಗೌರವವನ್ನು ಉಳಿಸಿ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಮಾತನಾಡಿದ್ರು. ಇದೇ ವೇಳೆ ಬಾವಿಗಿಳಿದು ಪ್ರತಿಭಟನೆ ಮಾಡಿದಂತಹ ಘಟನೆ ಕೂಡ ಸಂಭವಿಸಿತು. ಒಂದು ಲಿಮಿಟ್ ಇರ್ತೈತಿ. ನೀವು ಓದ್ರಿ ಅಟ ಕಾಲಿನ ಓದ್ರಿ ಅಟ ನೋಡ್ರಿ ಏನೈತಿ. ಮಿನಿಸ್ಟರ್ ಓದ್ತಾರ, ಕ್ಲಾರಿಫಿಕೇಶನ್ ಕೇಳ್ಬೇಕು, ಭಾಷಣ ಮಾಡಿ ಕೂತಾರ. ನೋಡಿವ್ರೆ, ಎಲ್ಲದಕ್ಕೂ ನಾ ಹೇಳ್ತೀನಿ, ಎಲ್ಲದಕ್ಕೂ ನಾನು ಒಪ್ಪುದಿಲ್ಲ. ಸಭಾಪತಿಗಳೇ, ಇದು ಕಾಲಿಂಗ್ ಟೆನ್ಷನ್ ಅದ. ಏನು ನೀವು ಅವಕಾಶ ಕೊಟ್ಟಿವಿ. ನೀವು ಕೊಡ್ರಿ. ಆಯ್ತಾಯ್ತು. ಗೋಪಿನಾಥ್ ಆನೇಕಲ್ ತಾಲೂಕಿನ ಸರ್ ನೋಡಿ, ಬಾವಿ ಮುದ್ಕೋದು ಸುಮ್ಮನೆ ಸರಿಯಾಗಿರಿ. ಬಾವಿ ನಿಂತು ಮಾತಾಡಬೇಡಿ. ಹೊರಗೆ ಹಾಕೋದು ನೀವು ಹೋಗಿ ಬೇಕಾರೆ. ಏನಿದೆ ಸದನ, ಏನಿದೆ, ಏನೇನು ಮಾತಾಡ್ತಾರೆ? ನೀವು ಹುಡುಗಾಟಿಗೆ ಮಾಡ್ತೀರಿ. ಪ್ರೊಫೆಸರ್ ಆಗಿ ತಿಳಿಬೇಕು ನೀವೆಲ್ಲ. ಏನು ಹೇಳ್ತೀರಿ? ಅಲ್ಲಲ್ಲಿ ರೂಲ್ ಓದಿ ನೋಡಿ. ಇವರೇ ನಾ ಹೇಳ್ತಿದ್ದ ಆಗುದಿಲ್ಲ, ಇದು ಈ ಥರ ಮಾಡಿ ನಾವು ಒಪ್ಪುದಿಲ್ಲ. ನೋಡಿ, ಇಲ್ಲ ಇರಿ ಒಂದು ನಿಮಿಷ ನೋಡಿ. ಅದು ಜಾಯಿಂಟ್ ಇದೆ. ಒಬ್ರು ಕೇಳಿದಾಗ ಅವ್ರಿಗೆ ಉತ್ತರ ಕೇಳಿದ್ರೆ ಮಾತಾಡ್ಯಾರ. ಕೊಡಿ. ಮೊದಲು ಅವ್ರಿಗೆ ಕೊಟ್ಟಿನ್ರಿ. ಇಲ್ಲ ಅವ್ರು ಮಾತಾಡಿದ್ರು. ಮೊದಲು ಅವ್ರಿಗೆ ಕೊಟ್ಟಿನಿ, ಅವರೇ ಮಾತಾಡ್ಯಾರ. ಇವರು ಕೇಳಿದ್ರೆ ನೋಡಿ, ನಾ ಇದಕ್ಕೆ ಮಣಿದಿಲ್ಲ. ಇಲ್ಲ, ಈ ತರ ಮಾಡಿ ಕೊಡುದಿಲ್ಲ. ಇಲ್ಲ, ಆಯ್ತು ಬಿಡಿ. ಅದು ಈ ತರ ನೋಡಿ, ನೀವು ಪ್ರೊಫೆಸರ್ ತಿಳ್ಕೋಬೇಕು. ನಿಮಿಷ ಕೊಡಿ, ಒಂದ್ ನಿಮಿಷ ತಿಳ್ಕೋಬೇಕು. ಯಾವತ್ತೂ ಆ ರೀತಿ ಮಾಡಲ್ಲ. ಅವ್ರು ಯಾರು ಯಾವತ್ತೂ ಆ ರೀತಿ ಮಾಡಿಲ್ಲ. ಎಲ್ಲಾನು ಹೆದರಿ ನೀವು. ಆಯ್ತು, ಬನ್ನಿ ಕೇಳಿ. ಏನ್ ನಿಮ್ಗೊಬ್ಬರಿಗೆ ಆಯ್ತು ಸದನಿಯಲ್ಲಿ? ಇಲ್ಲ ಸರ್, ಹಾಗಿಲ್ಲ ಸರ್. ಆಯ್ತು, ಕೇಳಿ. ತಾವು ಭಾಷಣ ಮಾಡಕ್ ಸುಮ್ಮನೆ ನಾನು ಹೇಳೋದಿಷ್ಟೇ ಸರ್. ಈ ಸಮುದಾಯ 1956 ಈ ಸಮುದಾಯದ ಪರ್ಯಾಯಪದಗಳಾದಂಥ ಟೊಕರ್ಕೋಳಿ, ಕೋಳಿ ಡೋರು, ಕೋಯ, ಬಿನ್ಕೋಯ, ರಾಸ್ಕೋಯ 1956 ಎಷ್ಟು ಹೇಳಿ ಸರ್. ಇನ್ನು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಮಾತನಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತ ಎಂಎಲ್ಸಿ ತಳವಾರ್ ಸಾಬಣ್ಣ ಅವರು ಆಕ್ರೋಶ ಹೊರಹಾಕಿದ್ರು. ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಆದರೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೀವು ಅವಕಾಶನೇ ಕೊಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸದ್ದು ಗದ್ದಲ ಉಂಟಾಯಿತು. ಎಂಎಲ್ಸಿ ಅವರು ಕೂಡ ಮಾತನಾಡೋದಕ್ಕೆ ಮುಂದಾಗ್ತಿರುವಂತಹ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಸದನದ ಬಾವಿಗಿಳಿದು ತಳವಾರ್ ಸಾಬಣ್ಣ ಅವರು ಆಕ್ರೋಶ ಹೊರಹಾಕೋದಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಹೊರಟ್ಟಿ ಅವರು ಆಕ್ರೋಶ ಹೊರಹಾಕಿದ್ರು. ಏನು ಅಂದ್ಕೊಂಡಿದ್ದೀರಾ? ಇದನ್ನು ಸದನ ಅಂದ್ಕೊಂಡಿದ್ದೀರಾ ಅಥವಾ ಬೇರೆ ಇನ್ನೇನಾದರೂ ಅಂದುಕೊಂಡಿದ್ದೀರಾ? ಮೊದಲು ನೀವು ಯಾವ ರೀತಿಯಾಗಿ ಯಾವ ವಿಚಾರಗಳ ಬಗ್ಗೆ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅದನ್ನು ಸರಿಯಾಗಿ ಕಲ್ತುಕೊಳ್ಳಿ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಗರಂ ಆದರು. ಇದೇ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ತಳವಾರ್ ಸಾಬಣ್ಣ ಅವರು ಸಬೂಬು ಹೇಳಿದ್ರು. ಜೊತೆಗೆ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಭಾಪತಿಗಳ ಮುಂದೆ ವಿಚಾರಗಳನ್ನು ಮಂಡನೆ ಮಾಡೋದಕ್ಕೂ ಕೂಡ ಮುಂದಾದರು. ಇದೇ ವೇಳೆ ಕೆಲವು BJP MLCಗಳು ಕೂಡ ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ ಮುಂದಾದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.